ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಪ್ರಕರಣದಲ್ಲಿ ಡೆತ್ ನೋಟ್ ಅನ್ನು ಬರೆದಿಟ್ಟು ಈ ರೀತಿಯ ಅವ್ಯವಹಾರ ಆಗಿದೆ ಅಂತ ಹೇಳಿ ಚಂದ್ರಶೇಖರನ್ ಹೇಳಿದ್ರು ಕೂಡ ಈಗ FIR ನಲ್ಲಿ ಚಂದ್ರಶೇಖರ್ ಅವರ ತಲೆಗೆ ಕಟ್ಟುವ ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಹೀಗೊಂದು ಟ್ವಿಸ್ಟ್ ಈ ಪ್ರಕರಣದಲ್ಲಿ ಸಿಕ್ಕಿದೆ. ಅಧಿಕಾರಿ ಚಂದ್ರಶೇಖರನ್ ತಲೆಗೆ ಹಗರಣವನ್ನ ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಣ ವರ್ಗಾವಣೆ ಎಕ್ಸ್ಪೋಸ್ ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಬರೋಬ್ಬರಿ 94.73 ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಲೆಕ್ಕಾಧಿಕಾರಿ ಚಂದ್ರಶೇಖರ್ ಲೆಕ್ಕ ಮಾಡುವಾಗಲೇ ನಡೆದ ಕೃತ್ಯ ಇದು. ಹೈಗ್ರೌಂಡ್ ಪೊಲೀಸರಿಗೆ ದೂರು ನೀಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ದೂರು ಕೊಟ್ಟಿದ್ದಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಅಧಿಕಾರಿ ಚಂದ್ರಶೇಖರನ್ ಏನಿದ್ದಾರೆ ಅವರ ತಲೆಗೆ ಹಗರಣವನ್ನ ಕಟ್ಟುವ ಪ್ರಯತ್ನ ನಡೀತಾ ಇದೆಯಾ? ಹಣ ವರ್ಗಾವಣೆ ಎಕ್ಸ್ಪೋಸ್ ಮಾಡ್ತಾ ಇದೆ ಪಿನ್ ಟು ಪಿನ್ ರಿಪಬ್ಲಿಕ್ ಕನ್ನಡ. ಬರೋಬ್ಬರಿ 94.73 ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿರುವಂತಹ ಹಣ. ಲೆಕ್ಕಾಧಿಕಾರಿ ಚಂದ್ರಶೇಖರ್ ಲೆಕ್ಕ ಮಾಡುವಾಗಲೇ ಈ ಒಂದು ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ಮೂಲಕ ಚಂದ್ರಶೇಖರನ್ ಅವರು ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಈಗ ಅವರ ತಲೆಗೆ ಕಟ್ಟುವ ಪ್ರಯತ್ನ ಆಗಿದೆಯಾ ನೋಡಿ. ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ FIR ನಲ್ಲಿ ದೂರು ದಾಖಲಾಗಿದೆ. ಅಧಿಕಾರಿಗಳಾದ ರಾಮ ಸುಬ್ರಹ್ಮಣ್ಯಂ ಸೇರಿದಂತೆ ಇನ್ನುಳಿದಂತ ಅಧಿಕಾರಿಗಳು ಕೂಡ ಇದರಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಪಂಕಜ್ ದ್ವಿವೇದಿ, ಸುಶಿಚಿತಾ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆಯಲ್ಲಿ ಇವರ ಮೇಲೆ ಕೂಡ FIR ದಾಖಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ನಿಗಮ ಹಗರಣದಲ್ಲಿ ರಿಪಬ್ಲಿಕ್ ಕನ್ನಡ ಇದರ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಇದೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವೂ ಕೂಡ ದೂರು ಕೊಡಲಾಗಿದೆ. ಬ್ಯಾಂಕ್ನ MD ಹಾಗೂ CEO ಮಣಿ ಮೆಕಲೈ ಅವರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಸದ್ಯ FIR ದಾಖಲಿಸಿ ಹೈಗ್ರೌಂಡ್ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೈಗ್ರೌಂಡ್ ಪೊಲೀಸರ FIR ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. FIR ನಲ್ಲಿ ಹಣ ವರ್ಗಾವಣೆಯ ಸಂಪೂರ್ಣ ವಿವರ ಇದೆ. ಯಾವ ಡೇಟ್ನಂದು ಎಷ್ಟು ಹಣವನ್ನ ವರ್ಗಾವಣೆ ಮಾಡಿದ್ರು, ಯಾರಿಂದ ನಿಗಮದಿಂದ ವರ್ಗಾವಣೆ ಆಗಿರುವ ಆ ಬ್ಯಾಂಕ್ ಖಾತೆ ನಂಬರ್ ಯಾವುದು, ಯಾವ ಬ್ಯಾಂಕ್ ಅದು, ಆ ಸಿಬ್ಬಂದಿ ಯಾರು, ಅವರೆಲ್ಲದರ ಡೀಟೇಲ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. FIR ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನೋಡಿ, ಹೈಗ್ರೌಂಡ್ ಪೊಲೀಸರು ಇದರ ಸಂಪೂರ್ಣವಾದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ FIR ದಾಖಲಿಸಿ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ CID ತನಿಖೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಇದರ ಅಪ್ಡೇಟ್ ಮಾಹಿತಿ ಎಲ್ಲವೂ ಕೂಡ ಈಗ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ನೋಡಿ, ಈ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇವರೇನೆ, ಪದ್ಮನಾಭ್ ಅಂತ ಹೇಳಿ ಅವರ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಈ ಪದ್ಮನಾಭ್ ಅವರ ವಿರುದ್ಧ ಮೇಜರ್ ಆಗಿ ಆರೋಪವನ್ನ ಮಾಡಿದ್ದು ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನ್ ಅವರ ಫೋಟೋ ಗಮನಿಸ್ತಾ ಇದ್ದೀರಿ. ಇದೇ ಪದ್ಮನಾಭನ್ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಸೇರಿದಂತೆ ಬ್ಯಾಂಕ್ನ ಕೆಲ ಸಿಬ್ಬಂದಿಗಳು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಮಾನ್ಯ ಸಚಿವರ ಹೆಸರು ಕೂಡ ಕೇಳಬಂದಿದೆ. ಮೌಖಿಕವಾಗಿ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲವನ್ನ ಮುನ್ನೆಲೆಗೆ ತಂದು ಬಿಜೆಪಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ, ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗಬೇಕು. ಈ ಪ್ರಕರಣದಲ್ಲಿ ಅವರು ಮೌಖಿಕವಾಗಿ ಹಣ ವರ್ಗಾವಣೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅನ್ನೋದು ಬಿಜೆಪಿಯವರ ಆಕ್ರೋಶ ಆಗಿದೆ. ಆ ಮೂಲಕ ಈ ಆತ್ಮಹತ್ಯೆ ಪ್ರಕರಣವನ್ನ ರಾಜಕೀಯ ಟರ್ನ್ ಪಡೆದುಕೊಳ್ಳೋದಕ್ಕೆ ಹೊರಟ್ರ ಅನ್ನೋದು ಕೂಡ ಭಾರಿ ಚರ್ಚೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ಸ್ಮಿತಾ ರಂಗನಾಥ್ ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ ರಂಗನಾಥ್, ಒಂದು ಬಹಳ ಕ್ಲಿಯರ್ ಆಗಿದೆ, ಯಾವ ಅವ್ಯವಹಾರ ಆಗಿದೆ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ್ರೋ ಚಂದ್ರಶೇಖರ್ ಅವರ ತಲೆಗೇನೆ
ಈ ಅವ್ಯವಹಾರವನ್ನ ಕಟ್ಟುವ ಪ್ರಯತ್ನ FIR ಕಾಪಿಯಲ್ಲಿ ಕಂಡು ಬಂದಂಗಿದೆ ಸ್ಮಿತಾ. ಡಿಟೇಲ್ ಆಗಿ ಅದನ್ನ ಎಲಬ್ರೇಟ್ ಮಾಡೋದಾದ್ರೆ ಸ್ಮಿತಾ. ನಿಜ ರಂಜಿತ್, ನೋಡಿ ಈ ಪ್ರಶ್ನೆಯನ್ನ ನಿನ್ನೆಯೇ ರಿಪಬ್ಲಿಕ್ ಕನ್ನಡ ಕೇಳಿತ್ತು. ಅಂದ್ರೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಅವರು ಈ ಬ್ಯಾಂಕಿಂದ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ, ಬ್ಯಾಂಕ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು ಅಂತ ಯಾವಾಗ ಹೇಳ್ತಾರೆ ಆಗ್ಲೇ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೇಳಿತ್ತು. ಅಂದ್ರೆ ಈ ಪ್ರಕರಣದಲ್ಲಿ ಸಚಿವರ ಹೆಸರು ಕೇಳೋಕ್ ಸಿಗ್ತಾ ಇದೆ, ಆ ನಿಗಮದ MD ಹೆಸರು ಕೇಳೋಕ್ ಸಿಗ್ತಿದೆ. ಇವರೆಲ್ಲರನ್ನ ಉಳಿಸುವ ಪ್ರಯತ್ನವಾಗಿ ಡೈಲ್ಯೂಟ್ ಮಾಡ್ತಾ ಇದ್ದಾರಾ? ಬ್ಯಾಂಕ್ನವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ ಹೇಳೋ ಮೂಲಕ ಈ ಪ್ರಕರಣವನ್ನ ಡೈವರ್ಟ್ ಮಾಡಿ ಡೈಲ್ಯೂಟ್ ಮಾಡೋ ಪ್ರಯತ್ನ ಆಗ್ತಿದ್ಯಾ? ನಿನ್ನೆನೇ ರಿಪಬ್ಲಿಕ್ ಕನ್ನಡ ಈ ಪ್ರಶ್ನೆ ಕೇಳಿತ್ತು. ಇವತ್ತು ಹೌದು, ಇಡೀ ಪ್ರಕರಣವನ್ನ ಡೈಲ್ಯೂಟ್ ಮಾಡೋ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದಕ್ಕೆ ದಾಖಲಾಗಿರುವ FIR ಸಾಕ್ಷಿಯನ್ನ ಕೊಡ್ತಾ ಇದೆ. ರಂಜಿತ್, ನನ್ನ ಕೈಯಲ್ಲಿ FIR ಕಾಪಿ ಇದೆ, ಹಾಗೆ ಈ ಸ್ಕ್ರೀನ್ನಲ್ಲೂ ಕೂಡ ನಾವು FIR ಅನ್ನ ಗಮನಿಸಬಹುದು. ಪ್ರಮುಖವಾಗಿ 3 ಅಂಶಗಳು, FIR ನಲ್ಲಿರ್ತಕ್ಕಂಥ 3 ಅಂಶಗಳ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ, ಹಾಗೆ ವೀಕ್ಷಕರಿಗೆ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮೊದಲದಾಗಿ ಈ FIR ನಲ್ಲಿ ನಾವು ಗಮನಿಸಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಈ ಒಂದು MG ರೋಡ್ನ ಯೂನಿಯನ್ ಬ್ಯಾಂಕ್ನ ಖಾತೆ ಏನಿದೆ, ಈ ಖಾತೆಯಿಂದ ಹಂತ ಹಂತವಾಗಿ ಹಣ ಬೇರೆ ಬೇರೆ ಖಾತೆಗಳಿಗೆ ಜಮೆ ಆಗ್ತಾ ಹೋಯ್ತು. ಹೀಗೆ ಹಂತ ಹಂತವಾಗಿ ಒಂದೇ ಸತಿ ರಾತ್ರೋರಾತ್ರಿ ಆಗಿದ್ರೆ ಹೌದು MD ಗೊತ್ತಾಗ್ಲಿಲ್ಲ, ಹೌದು ಸಚಿವರ ಗಮನಕ್ಕೆ ಬರಲಿಲ್ಲ, ಒಪ್ಪೋಣ. ಆದರೆ ಹಂತ ಹಂತವಾಗಿ ಬೇರೆ ಬೇರೆ ದಿನಾಂಕಗಳಲ್ಲಿ ಹೀಗೆ ವರ್ಗಾವಣೆ ಆಗ್ತಾ ಇದ್ದಾಗಲೂ ಕೂಡ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ಬಿಟ್ರೆ ಅಯ್ಯೋ ಪಾಪ ಅನ್ಬೇಕಾ? MD ಅಂತ ಹೇಳಿ ಆ ನಿಗಮಕ್ಕೆ ಇರೋದು ಅಲ್ಲಿನ ಹಣಕಾಸು ಒಂದೇ ₹1. ರಂಜಿತ್, 10,000 ರೂಪಾಯಿ ಯಾವುದಾದ್ರೂ ರೈತನಿಗೆ ಪರಿಹಾರವನ್ನ ಕೊಡಬೇಕು ಅಂತಂದ್ರೂ ಕೂಡ 100 ಅಧಿಕಾರಿಗಳ ಗಮನಕ್ಕೆ ಬಂದೇನೆ ಅದು ಪಾಸ್ ಆಗಬೇಕು. ಇಲ್ಲಿ ಕೋಟ್ಯಾಂತರ ರೂಪಾಯಿ MD ಗಮನಕ್ಕೆ ಬರ್ದೇ ಬೇರೆ ಖಾತೆಗೆ ಹೋಯ್ತು, ಬ್ಯಾಂಕ್ನವರೇ ಏನೋ ಅವ್ಯವಹಾರ ಮಾಡಿದ್ದಾರೆ ಅಂತಂದ್ರೆ MD ಗೊತ್ತಾಗ್ದಲೇ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿ FIR ಬರೆದಿದ್ದಾರೆ. ಯಾರನ್ನು ಗೂಬೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಪ್ರಕರಣದಲ್ಲಿ? ಬ್ಯಾಂಕ್ನವ್ರ ಮೇಲೆ ಹಾಕ್ಬಿಟ್ಟು ಇಡೀ ಪ್ರಕರಣವನ್ನ ಈ ಪ್ರಕರಣಕ್ಕೂ ಸಚಿವರಿಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಏನಾದರೂ ಹೊರಟಿದ್ದಾರಾ? ಅನುಮಾನ ಬಹಳ ದೊಡ್ಡದಿದೆ. ಎರಡನೇ ಅತ್ಯಂತ ಮುಖ್ಯ ಅಂಶ ರಂಜಿತ್, ಈ ಪ್ರಕರಣದಲ್ಲಿ ಇವರೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ FIR ನಲ್ಲಿ, ಇಂತಿಂಥ ಕಡೆಯಲ್ಲಿ ಖಾತೆ ತೆಗೆದ್ವಿ, ಇಂತಿಂಥ ದಿನದಲ್ಲಿ ಹಣ ಡೆಪಾಸಿಟ್ ಆಯಿತು. ಆದರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ನಾವಿಷ್ಟು ದಿನ 87 ಕೋಟಿ ರೂಪಾಯಿ ಅಂತ ಏನು ಅವ್ಯವಹಾರ ಆಗಿದೆ ಅಂತ ಹೇಳ್ತಿದ್ವಿ, ಈ FIR ನಲ್ಲೇ ಹೇಳಿದ್ದಾರೆ 87 ಅಲ್ಲ 94 ಕೋಟಿ. 94 ಕೋಟಿ ಹಣವನ್ನ ನಿಗಮದ ST ಹಣವನ್ನ, ಅಂದರೆ ST ಸಮುದಾಯದವರಿಗೆ ಸೇರಬೇಕಾದ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ನಮಗೆ ದುರುಪಯೋಗ ಆಗಿದೆ ಅಂತ ಹೇಳಿ 23ನೇ ತಾರೀಕು ಗೊತ್ತಾಯ್ತು. ನಾವು ಬ್ಯಾಂಕ್ನವ್ರನ್ನ ಕೇಳಿದ ತಕ್ಷಣ 5 ಕೋಟಿ ರೂಪಾಯಿ ವಾಪಸ್ ಆಗ್ಬಿಟ್ರು. ಅರೆ 5,000 ರೂಪಾಯಿ ವಾಪಸ್ ಹಾಕಿದ್ರು ಅಂತಂದ್ರೆ ಎಲ್ಲಿ ಹೋಗಿತ್ತು, ಯಾಕೆ ವಾಪಸ್ ಹಾಕಿದ್ರಿ? ಪ್ರಶ್ನೆ ಮಾಡಲಿಲ್ವಾ MD ಅವರು? ಪ್ರಶ್ನೆ ಮಾಡಿದ್ದಿದ್ರೆ ಚಂದ್ರಶೇಖರನ್ ಅವರ ಪ್ರಾಣ ಉಳಿತಿತ್ತಲ್ವಾ? ಈ ಪ್ರಶ್ನೆಗೂ ಕೂಡ FIR ದಾಖಲಿಸಿದವರು ಈ ನಿಗಮದ ಅಷ್ಟೂ ಮಂದಿ ಸಿಬ್ಬಂದಿ, ಇನ್ಕ್ಲೂಡಿಂಗ್ MD, ಹಾಗೆ ಈ ನಿಗಮದ ಉಸ್ತುವಾರಿಯಾಗಿರ್ತಕ್ಕಂಥ ಸಚಿವ ನಾಗೇಂದ್ರ ಅವರು ಉತ್ತರ ಕೊಡಲೇಬೇಕಾಗತ್ತೆ. 5 ಕೋಟಿ ಬ್ಯಾಂಕ್ನವ್ರು ವಾಪಸ್ ಹಾಕ್ಬಿಟ್ರಂತೆ, ಅದಾದ್ಮೇಲೆ ಗೊತ್ತಾಯ್ತಂತೆ ಅವ್ಯವಹಾರ ಆಗ್ತಿದೆ ಅಂತ ಹೇಳಿ. ಯಾರನ್ನು ಗುಬೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಮತ್ತು ಅದೇ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ರಂಜಿತ್. 3ನೇ ಹಾಗೆ ಅತ್ಯಂತ ಪ್ರಮುಖವಾದ ವಿಚಾರ ಅಂತಂದ್ರೆ, ಯಾವ ವ್ಯಕ್ತಿ ನ್ಯಾಯಮೂರ್ತಿಗಳಿಂದ ಅವಾರ್ಡನ್ನು ಪಡೆದು ಅತ್ಯಂತ ಪ್ರಾಮಾಣಿಕ ಸಿಬ್ಬಂದಿ ಅಂತ ಹೇಳಿ ಹೆಸರನ್ನ ಗಳಿಸಿದ್ದ, ಆತನ ಪ್ರಾಣ ಹೋಗಿದೆ ಇವತ್ತು. ಚಂದ್ರಶೇಖರನ್, ನನ್ನನ್ನು ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ, ಆದರೆ ನಾನು ಒಂದೇ ₹1 ಕೂಡ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಅಂತೇಳಿ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಚಂದ್ರಶೇಖರನ್ ಅವರನ್ನು ಈ ಪ್ರಕರಣದಲ್ಲಿ ತಗಲಾಕೋ ಪ್ರಯತ್ನ ಮಾಡಲಾಗಿದೆ. ಈ FIR ಏನು ಗಮನಿಸ್ತಾ ಇದ್ದೀವಿ, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆಯಿಂದ ದಾಖಲಾಗಿರುವ FIR ಇದರಲ್ಲಿ ಹೇಳ್ತಾರೆ ನೋಡಿ, ನಾವು ಯೂನಿಯನ್ ಬ್ಯಾಂಕ್ನ MG ರೋಡ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ವಿ, ಆ ಅಕೌಂಟ್ನ ಕಂಪ್ಲೀಟ್ ಉಸ್ತುವಾರಿ ಕೊಟ್ಟಿದ್ದು ಆತ್ಮಹತ್ಯೆಗೆ ಶರಣಾಗಿರುವ ಚಂದ್ರಶೇಖರನ್ ಅವರಿಗೆ. ಈ ಪಾಸ್ಬುಕ್ಕು, ಚೆಕ್ ಬುಕ್ಕು, ಅಕೌಂಟು, RTGS ಎಲ್ಲವನ್ನ ಕೂಡ ಗಮನಿಸ್ತಿದ್ದವರು ಚಂದ್ರಶೇಖರನ್ ಅವರೇ. ಇದು FIR ನಲ್ಲಿ ಬರೆದಿದ್ದಾರೆ ರಂಜಿತ್. ಅಂದ್ರೆ ಏನರ್ಥ? ಇಲ್ಲೇನು ಅವ್ಯವಹಾರ ಆಗಿದೆ ಅದೆಲ್ಲವೂ ಕೂಡ ಚಂದ್ರಶೇಖರನ್ ಅವರಿಗೆ ಗೊತ್ತಿರಲೇಬೇಕು. ಆದರೆ ಅವ್ರನ್ನ ಪ್ರಶ್ನೆ ಮಾಡೋಣ ಅಂತಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಅಂಶವನ್ನ ಇಲ್ಲಿ ದಾಖಲು ಮಾಡುವ ಮೂಲಕ ಈ ಇಡೀ ಪ್ರಕರಣದಲ್ಲಿ ಏನು ಅವ್ಯವಹಾರ ಆಗಿದೆ ಹಣದಲ್ಲಿ, ಆ ಹಣ ಅವ್ಯವಹಾರಕ್ಕೂ ಸಚಿವರಿಗೂ ಸಂಬಂಧ ಇಲ್ಲ, ನಿಗಮದ MDಗಾಗ್ಲಿ ಲೆಕ್ಕಾಧಿಕಾರಿಗಳಿಗಾಗ್ಲಿ ಯಾರಿಗೂ ಸಂಬಂಧ ಇಲ್ಲ. ಬದಲಾಗಿ ಅವ್ಯವಹಾರ ಆಗಿರೋದು ಬ್ಯಾಂಕ್ನಿಂದ
ಆ ಬ್ಯಾಂಕ್ನಿಂದ ಆಗ್ತಾ ಇರುವ ಅವ್ಯವಹಾರವನ್ನ ಕಣ್ಣಿಟ್ಟು ನೋಡಬೇಕಾಗಿದ್ದು ಆತ್ಮಹತ್ಯೆಗೆ ಶರಣಾಗಿರುವ ಚಂದ್ರಶೇಖರನ್ ಅವರು. ಆದರೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತಂದ್ರೆ ಅವ್ರು ಇಲ್ಲ ಅಂತ ಹೇಳುವ ಮೂಲಕ ಇಬ್ಬರನ್ನ ದೋಷಿಗಳ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ. ಒಂದು ಬ್ಯಾಂಕ್ನ ಸಿಬ್ಬಂದಿ, ಮತ್ತೊಂದು ಮೃತಪಟ್ಟಿರುವ ಚಂದ್ರಶೇಖರನ್, ಇವರಿಬ್ಬರನ್ನ ದೋಷಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನವನ್ನ ಈ FIR ಅಲ್ಲಿ ಮಾಡಲಾಗಿದೆ. ಬಟ್ ರಿಪಬ್ಲಿಕ್ ಕನ್ನಡ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದೆ ಪ್ರಶ್ನೆಯನ್ನ. 94 ಕೋಟಿ ಹಣ ರಾತ್ರೋರಾತ್ರಿ ಯಾರ್ಯಾರ್ದೋ ಖಾತೆಗೆ ಹೋಗ್ತಾ ಇರುತ್ತೆ ಅಂತಂದ್ರೆ ಗಮನ ಕೊಡಬೇಕಾಗಿದ್ದವರು MD, ಗಮನ ಕೊಡಬೇಕಾಗಿದ್ದು ಮಿನಿಸ್ಟರ್. ಅವರ ಆದೇಶ ಇಲ್ಲದೆ, ಅವರ ಅಣತಿ ಇಲ್ಲದೆ, ಅವ್ರ ಗಮನಕ್ಕೆ ಬರ್ದಲೆ ಹಣ ವರ್ಗಾವಣೆ ಆಗಿದೆ ಅಂತಂದ್ರೆ ನಂಬಲಿಕ್ಕೆ ಜನ ದಡ್ಡರಲ್ಲ. ಓವರ್ ಟು ಯು ರಂಜಿತ್. ಓಕೆ, ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಶಿವಮೊಗ್ಗದ ನನ್ನ ಪ್ರತಿನಿಧಿ ಭೀಮಾ ನಾಯ್ಕು ಕೂಡ ಲೈವ್ನಲ್ಲಿದ್ದಾರೆ. ಹಾಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ವಿಜಯ್ ಮಾತಾಡಿಸ್ತೀನಿ. ವಿಜಯ್, ಈಗ ನಾಗೇಂದ್ರ ಅವರು ತಲೆದಂಡ ಆಗ್ಬೇಕನ್ನೋದು ಬಿಜೆಪಿಯ ಆಗ್ರಹ. ಆ ನಿಟ್ಟಿನಲ್ಲಿ ಬಿಜೆಪಿ ಏನು ಹೇಳ್ತಾ ಇದೆ, ಜೊತೆಗೆ ಅವರ ಪಾತ್ರದ ಬಗ್ಗೆ ಈಗ ತನಿಖೆಯಲ್ಲಿ ಏನು ಮಾಹಿತಿ ಸಿಕ್ಕಿದೆ, ಪೊಲಿಟಿಕಲಿ ಇದನ್ನ ಅನಲೈಸ್ ಮಾಡೋದಾದ್ರೆ ವಿಜಯ್? ರಂಜಿತ್, ಎಕ್ಸಾಕ್ಟ್ಲಿ ಈ ವಿಚಾರ ಈಗ ರಾಜಕೀಯ ತಿರುವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಯಾಕೆ ರಾಜಕೀಯ ತಿರುವು ತೆಗೆದುಕೊಳ್ತು ಅಂದರೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಯಾರೀಗಾಗಲೇ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಏನು ವಾಲ್ಮೀಕಿ ನಿಗಮದಿಂದ ವ್ಯವಸ್ಥಾಪಕ ನಿರ್ದೇಶಕ ರಾಜಶೇಖರ್ ಅನ್ನೋವಂಥವ್ರು ಏನು ಪ್ರಧಾನ ವ್ಯವಸ್ಥಾಪಕರು ಅವರು ದೂರನ್ನು ಕೊಟ್ಟಿರುವಂಥದ್ದು, ಬ್ಯಾಂಕಿನ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು. ಆದರೆ 85 ಕೋಟಿ ವರ್ಗಾವಣೆ ಸಂಬಂಧಪಟ್ಟಂತೆ ಕೇವಲ ಬ್ಯಾಂಕ್ನ ಅಧಿಕಾರಿಗಳೇ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ರಂಜಿತ್. ಅಲ್ಲಿ ಏನು ನಿಗಮದ ಇಲಾಖೆಯ ಅಧಿಕಾರಿಗಳ ಸಹಕಾರ ಇಲ್ಲದೆ 1 ರೂಪಾಯಿಯೂ ಕೂಡ ಯಾವುದೇ ಕಾರಣಕ್ಕೂ ವರ್ಗಾವಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಜೊತೆಗೆ ಅದು ಕೇವಲ 1,000, 2,000 ಲಕ್ಷ ಅಲ್ಲ, 85 ಕೋಟಿ. ಮತ್ತು ಅಕೌಂಟ್ ಯಾರ ಹೆಸರಲ್ಲಿರುತ್ತೆ, ಮತ್ತು ನಿಗಮದ ಪ್ರಮುಖ ಅಧಿಕಾರಿಗಳ ಜಾಯಿಂಟ್ ಅಕೌಂಟ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೇವಲ ಏನು ಲೆಕ್ಕಾಧಿಕಾರಿ ಅಥವಾ ಅಧಿಕಾರಿಗಳು ಏನು ಬ್ಯಾಂಕಿನ ಅಧಿಕಾರಿಗಳೇ ವರ್ಗಾವಣೆ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಡೆತ್ ನೋಟ್ನಲ್ಲಿ MD ವ್ಯವಸ್ಥಾಪಕ ನಿರ್ದೇಶಕ ಹೆಸರನ್ನ ಬರೆದಿರುವಂಥದ್ದು ಮತ್ತು ಸಚಿವರೊಬ್ಬರ ಮೌಖಿಕ ಆದೇಶ ಅಂತ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಚಿವರ ರಾಜೀನಾಮೆಗೆ ಬಿಜೆಪಿ ಪಟ್ಟ ನೀಡಿರುವಂಥದ್ದು. ಬಹಳ ಪ್ರಮುಖವಾಗಿ ರಂಜಿತ್, ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್ ಅಂತ ಇದಾರಲ್ವಾ, ಅವರ ಹೆಸರನ್ನು ನಮೂದಾಗಿರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಸಾಯುವುದಕ್ಕಿಂತ ಮುಂಚೆ, ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ, ಏನು ಲೆಕ್ಕಾಧಿಕಾರಿಯವರು ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು. ಯಾಕೆ ಸರ್ಕಾರಕ್ಕೆ ತಿಳಿಸ್ಲಿಲ್ಲ? ಹಾಗಾದ್ರೆ ಯಾಕೆ ಸಂಬಂಧಪಟ್ಟ ಸಚಿವರಿಗೆ ತಿಳಿಸ್ಲಿಲ್ಲ? ಅಂದ್ರೆ ಆ ಗಮನಕ್ಕೆ ಬಂದ ಕೂಡ ಕೇವಲ 1,000, 2,000 ಅಲ್ಲ, 85 ಕೋಟಿ. ಹೌದು, ಈ ರೀತಿ ಫ್ರಾಡ್ ಆಗಿದೆ, ವರ್ಗಾವಣೆ ಆಗಿದೆ, ನಕಲಿ ಅಕೌಂಟ್ಗೆ ವರ್ಗಾವಣೆ ಆಗಿದೆ, ಇದು ಅಂತ ಸರ್ಕಾರ ಗಮನಕ್ಕೆ ತರಬೇಕಾಗಿತ್ತು. ತಂದಿಲ್ಲ ಅನ್ನೋದೇ ಕೂಡ ಮೊದಲ ಅಪರಾಧ ಆಗಿರುವಂಥದ್ದು. ಅಂದರೆ ಇದರ ಅರ್ಥ ಇಲ್ಲ ಒಂದು ಕಡೆ ಎಲ್ಲರೂ ಕೂಡ ಶಾಮೀಲಾಗಿದ್ದಾರ ಆ ಒಂದು ಅನುಮಾನಗಳು, ಬಲವಾದ ಅನುಮಾನಗಳು ಬರ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಬೆಳವಣಿಗೆ ನೀಡ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಪ್ರತಿಪಕ್ಷ BJP ಸಚಿವರ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂಥದ್ದು. ಒಂದು, ಈಗ ಸಚಿವರ ಪಾತ್ರ ಇದೆಯೋ ಇಲ್ಲವೋ ತನಿಖೆ ನಂತರ ಗೊತ್ತಾಗುತ್ತೆ, ತನಿಖೆ ಯಾವ ಹಾದಿಯಲ್ಲಿ ಸಾಗುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗಿರುವಂಥದ್ದು. ಆದರೆ ಮೇಲ್ನೋಟಕ್ಕೆ MD ಅವರು ಮಾಹಿತಿ ಗೊತ್ತಿದ್ರು ಕೂಡ ಯಾಕೆ ಕೊಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮತ್ತು ಸಚಿವರು ನೈತಿಕತೆಯಿಂದ ಪ್ರಶ್ನೆ ಸಚಿವ ಸ್ಥಾನ ಕೊಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಈಶ್ವರಪ್ಪ ಇದೇ ರೀತಿ ಆರೋಪ ಬಂದ ಈಶ್ವರಪ್ಪ ರಾಜೀನಾಮೆ ಇದೇ ಕಾಂಗ್ರೆಸ್ ಕೇಳಿತ್ತು.